ಮೋದಿ ಅವರು ಅನ್ನೋರ್ಗೂ ಮತ್ತೆ ಮೋದಿ ಅವ್ರಿಗೆ ಏನು ಲಿಂಕ್ ಇಲ್ಲ. ಈಗ ದರೋಡೆ ಕೇಸಲ್ಲಿ ಅವನು 20 ಲಕ್ಷ ಹೊಡ್ಕೊಂಡ್ 10 ಲಕ್ಷ ದುಡ್ಡು ನೀವು ಕೇಳ್ತಿರಲ್ಲ, ನಿಮ್ದು ದೊಡ್ಡ ದರೋಡೆ ಅಲ್ವಾ? ನೀವೆಲ್ಲ ನಾನೇ ಬೇರೆ ಬೇರೆ ಮೇಲೆ ನೀವು ಬೇರೆಯವ್ರ ಮೇಲೆ ಕೇಸ್ ಹಾಕಿರೋದು. ನೀವು ಇಷ್ಟೆಲ್ಲ ಹೋರಾಟ ಇಷ್ಟು ಜೋರಾಗಿ ಕಿರಿಸ್ತಿರಲ್ಲ, ನಿಮ್ಗೆ ಏನಾದ್ರು ಬೇಕಾ ಸರ್? ಕಾನೂನು ಅರಿವಿಲ್ದೇ ಇರೋದಕ್ಕೇನೆ ಜನ ಸಾಯ್ತಾರ ಬಹಳ ಜನ. ಸಮಾಜ ಫುಲ್ ಅಧೋಗತಿಗೆ ಹೋಗಿದೆ. ಅದಕ್ಕೆ ಜನ ಏನಂತಾರೆ, ಪಾಪ ಮನೆ ಕೆಲಸ 9 ರಿಂದ 5 ಕೆಲಸ ಸಂಸಾರ ಜೀವನ ಮಾಡೋದಾಗ ಸಾಕಾಗಿ ಹೋಗ್ಬಿಡುತ್ತೆ. ವಾಸ್ತವದಲ್ಲಿ ಸರ್ ಇಲ್ಲಿ ಏನಾಗುತ್ತೆ ಅಂದರೆ, ಬಹಳ ಜನಕ್ಕೆ ಯಾಕೆ ಸ್ಟ್ರಾಂಗ್ ಆಗಿ ಮಾತಾಡಲ್ಲ ಅಂದರೆ, ಆರ್ಥಿಕ ಶಕ್ತಿ ಮತ್ತು ಸಾಮಾಜಿಕ ಅವ್ರಿಗೆ ಲಿಂಕ್, ಲಾಯರ್ ದುಡ್ಡು ಕೊಡೋದಾಗಲಿ ಪೊಲೀಸ್ ಆಗಲಿ, ಕಾನೂನು ಜ್ಞಾನ, ಕಾನೂನು ಅರಿವಿಲ್ದೇ ಇರೋದಕ್ಕೇನೆ ಜನ ಸಾಯ್ತಾ ಇರೋದು ಬಹಳ ಜನ. ಬೇಸಿಕ್ ಕಾನೂನು ಜ್ಞಾನ ಬೇಕಲ್ಲ ಸರ್? ಅದು ಹೆಂಗೆ ಅಂದ್ರೆ ಸರ್, ಕೋರ್ಟ್ ಓಡಾಡೋದು ಒಂದು ಬೆಕ್ಕನ್ ಪಡ್ಕೊಳ್ಳೋಕೆ ಹೋಗಿ ಕಡೆಗೆ ಆನೆ ಕಳ್ಕೊಂಡಿರ್ತಾರೆ ಅಲ್ವಾ? ಇಲ್ಲ, ಹಂಗೆ ಆಗ್ತಾ ಇರೋದು ವಾಸ್ತವದಲ್ಲಿ. ನಿಜ, ಇಡೀ ವಾಸ್ತವದಲ್ಲಿ ಹಂಗೆ ಆಗ್ತಾ ಇರೋದು. ಹಾಗಾಗಿ ಅಟ್ಲೀಸ್ಟ್ ಸರ್ ಹೋರಾಟ ಅನ್ನೋದು ಮಾಡದೇ ಇದ್ರೆ ಸರ್ ಜೀವನಕ್ಕೆ ಅರ್ಥನೇ ಇಲ್ಲ ಸರ್. ನಿಜ, ಸತ್ಯ ಹೆಣ ಸರ್. ಎಷ್ಟು ಸಾಧ್ಯ ಆಗುತ್ತೆ ಹೋರಾಟ ಮಾಡಿ ಸರ್ ಈ ಎಂಗೇಜಲ್ಲಿ? ಮಿನಿಮಮ್ ಈ 40ರಿಂದ ಈಗ 35ರಿಂದ ಶುರು ಮಾಡಿರೋಂಥದ್ದು 45ರವರೆಗೆ 50ರವರೆಗೆ ಆದರೂ ಫೈಟ್ ಮಾಡ್ಬೇಕಲ್ಲ ಸರ್? ಈಗ ನಾಳೆ ಮಲಗಿದಾಗ ಮನೆಯಲ್ಲಿ ಯಾವ ಕೆಲಸ ಹೋದರೂ ಮಾಡಲೇ ಇಲ್ಲಲ್ಲ, ಎಲ್ಲರಿಗೂ ಬಗ್ಗೆ ಬಂದನಲ್ಲ ಅಂತ ಆ ಫೀಲಿಂಗ್ ಬರಬಾರ್ದು. ಎಸ್, ಫೈಟ್ ಮಾಡಿದ್ನಪ್ಪ, ಸರಿನಾ ಸರಿ, ತಪ್ಪಂದ್ವಿ, ಕೇಸ್ ಹಾಕಿಸ್ಕೊಂಡ್ವಿ, ಕೇಸ್ ಹಾಕಿದ್ವಿ, ಏನೋ ಒಂಥರ ಸಮಾಧಾನ ಸಿಗುತ್ತೆ. ಯುದ್ಧ ಭೂಮಿ ಸರಿಯಾಗಲಿ ತಪ್ಪಾಗಲಿ ಸರ್, ಏಟ್ ಬೀಳಲಿ ಏಟ್ ಹಾಕಲಿ, ಏನಾದರೂ ಆಗಲಿ ಸರ್, ಜಗ್ಬಾರ್ದು ಕುಗ್ಬಾರ್ದು. ಈ ಜೀವನ ಅನ್ನೋದೇ ಹೋರಾಟ. ಗೆದ್ದವನಿಗೂ ಜಾಗ ಇದೆ, ಸೋತವನಿಗೂ ಜಾಗ ಇದೆ. ಈ ಸೆಂಟರ್ ಏನಿಲ್ಲ. ಅದಕ್ಕಾಗಿ ನನಗೆ ಕಲ್ತಿದ್ದೇನೆಂದ್ರೆ ಸರ್, ಎಲ್ರಿಗೂ ಇದೆ ಈ ಶಕ್ತಿ ಇದೆ, ನನಗೊಬ್ಬನಿಗೆ ಅಲ್ಲ. ಸ್ವಲ್ಪ ನಿಮ್ಗೋಸ್ಕರ ನೀವು ಹೋರಾಟ ಮಾಡ್ರಪ್ಪ. ನಿಮ್ಮ ಹತ್ರ ಬರ್ತಾರೆ ಕಾನೂನಿನ ಸಲಹೆ ತಗೊಳ್ಳಿಕ್ಕೆ. ಈಗ ಬಹಳ ಜನ, ಈಗ ನಾವು ಪೊಲೀಸ್ ಸ್ಟೇಷನ್ ವಿಚಾರ ಆಗಲಿ, ಕೋರ್ಟ್ ವಿಚಾರ ಆಗಲಿ, ಬಹಳ ಜನ ಮಿಸ್ಗೈಡ್ ಮಾಡ್ತಾರೆ. ಈ ಪೊಲೀಸರದ್ದು ಇದೆಲ್ಲ ಸ್ಟೇಷನ್ಗೆಲ್ಲ ಹೋದಾಗ ನಾವು ಕಾನೂನುಬದ್ಧವಾಗಿದ್ರೆ, ಈಗ ಏನೋ ಒಬ್ಬ ಕಳ್ತನ ಮಾಡ್ಕೊಂಬಂದಿರ್ತಾನೆ, ದರೋಡೆ ಮಾಡ್ಕೊಂಡಿರ್ತಾನೆ, ನನಗೆ ಗೊತ್ತೇ ಇಲ್ಲ ಅವ್ನು ಒಳ್ಳೆಯವನಂತ ಕರ್ಕೊಂಡು ಹೋಗಿದ್ರೆ ನಾನು ಸ್ಟೇಷನ್ ಹೋದ್ಮೇಲೆ ಗೊತ್ತಾಯ್ತು ನನಗೆ. ಅವ್ನು ನನಗೆ ಗೊತ್ತೇ ಇಲ್ಲ. ಅದನ್ನು ಹೋದಾಗ ನಾನು ಅವ್ನ ಪರವಾಗಿ ವಾದ ಹೆಂಗೆ ಮಾಡೋಕ್ಕಾಗತ್ತೆ? ಕೇಳಿದೆ, ಅವ್ರು ಹೇಳಿದ್ರು ಹಿಂಗೆ ಅಂತ. ಇಲ್ರಿ, ಅವ್ನು ದರೋಡೆ ಕೇಸು ಆಯಿತು. ಮತ್ತು ಈ ದರೋಡೆ ಕೇಸಲ್ಲಿ ಅವನು ದುಡ್ಡು 20 ಲಕ್ಷ ಹೊಡ್ಕೊಂಬಂದಿದ್ದಾನೆ. ಆ ದರೋಡೆ ಕೇಸಲ್ಲಿ 10 ಲಕ್ಷ ದುಡ್ಡು ನೀವು ಕೇಳ್ತಿರಲ್ಲ, ನಿಮ್ದು ದೊಡ್ಡ ದರೋಡೆ ಅಲ್ವಾ? ಅವನು ಜೈಲಿಗೆ ಕಳಿಸಿ, ನಮ್ಮವನೇ ಅವ್ನ ಪರವಾಗಿ ಬಂದಿರೋದು ನಿಜ. ಆ ದರೋಡೆಕೋರನ್ನ ನನಗೆ ಗೊತ್ತಾಗಿದ್ದು ಇವಾಗ ಬಂದ್ಮೇಲೆ. ಆದರೆ ನೀನು ಆ 10 ಲಕ್ಷ ದರೋಡೆ ಮಾಡಿದ್ದಾನೆ ಡಾಕ್ಟರ್ ಸುನೀಲ್, ನಿಮ್ಗೆ ಗೊತ್ತಾ ನೀವು ಅವನ ಬಗ್ಗೆ ಅಂತ? ಜೈಲಿಗೆ ಹಾಕಿ ನಾನಂದು ಹಾಕ್ಬಿಡಿ ಅಂದೆ. ಅವ್ನು ಕರ್ಕೊಂಡು ಹೋಗಿದ್ದು ಪರವಾಗಿ, ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನು ಹೋದ್ರೆ 5 ಜೈಲಿಗೆ ಹಾಕಿ ಅಂದೆ. ನಾನು ನನ್ನ ಪರವಾಗಿ ಕರ್ಕೊಂಡು ಹೋದ್ರು ನಾನು ನನಗೆ ಅವ್ನು ಕರ್ಕೊಂಡು ಹೋಗಿ ಫಸ್ಟು ಅಂತ ಕರ್ಕೊಂಡು ಹೋಗೋದಲ್ರಿ, ಏನಾದ್ರು ಮಾತಾಡ್ಬಿಡೋಣ. 20 ಲಕ್ಷ ಇದೆ ಅಲ್ಲ, ನಿಮಗೂ ಬೇಕಾದ್ರೆ ತೊಗೊಳ್ಳಿ, ಅವನಿಗೂ ತೊಗೊಂಡ್ಬಿಡು, ಮುಗಿಸ್ಕೊಂಡ್ಬಿಡೋಣ. ಸಾಹೇಬ್ರಿಗೆ ACPಗೂ ಸ್ವಲ್ಪ DCPಗೂ ಕೊಟ್ಟು 20 ಲಕ್ಷ ಸರ್. ಅಂದರೆ 10 ಲಕ್ಷ ಕೊಟ್ಬಿಟ್ರೆ ಅಪರಾಧ ಲೀಗಲೈಸ್. ಈ ಥರದ್ದು ಅಂದರೆ ಕೆಲವು ಸಾರಿ ಒಳ್ಳೆಯವರಂತ ಹೋದಾಗಲೂ ಹಿಂಗಾಗುತ್ತೆ. ಅಂದರೆ ಪೊಲೀಸೇ ನೋಡಿ ಹೆಂಗೆ ಮಾಡಿದಾಗ ಹೆಂಗಾಗುತ್ತೆ ನೋಡಿ. ಇಡೀ ಸಿಸ್ಟಮ್ ಸರ್ ಎಲ್ಲ ಬರೀ ಇಲ್ಲೇನಾಗುತ್ತೆ, ಭಾಳ ಜನ ಹತ್ರ ಹಿಂಗೆ ಮಾಡಿ ಭಾಳ ಜನ ಅಪ್ರೋಚ್ ಮಾಡ್ತಾರೆ ನನ್ನ. ನೀವು ಇಷ್ಟೆಲ್ಲ ಹೋರಾಟ ಇಷ್ಟು ಜೋರಾಗಿ ಕಿರಿಸ್ತಿರಲ್ಲ, ನಿಮಗೇನಾದರೂ ಬೇಕಾ ಸರ್? ಕೊಟ್ಬಿಡ್ತೀವಿ ಅಂತಾರೆ. ಎಷ್ಟೇ ಹೋರಾಟ ಮಾಡಿ ಸರ್, ನಿಮ್ಮ ಬಾಯಿ ಮುಚ್ಚೋ ಎಲ್ಲ ಪ್ರಯತ್ನಗಳು ಎಲ್ಲರನ್ನು ಮೊದಲು 6 ಗಂಟೆಗೆ ಆಗ್ತವೆ, ಆಮೇಲೆ ಕೊಟ್ಟು ಸೆಟ್ಲ್ ಮಾಡ್ಬಿಟ್ಟು ಸುಮ್ಮ ಮಾಡ್ಬೇಡ. ನೀನು ಇಷ್ಟೆಲ್ಲ ಕಿರಿಸ್ತಾ ಇದ್ದಾರೆ, ಏನೋ ಬೇಕಾಗಿದೆ, ಅದಕ್ಕೆ ಹೆಂಗೆ ಮಾಡ್ತಾನೆ ಅವನು. ಅಂದ್ರೆ ಕಿರಿಸ್ತಾ ಇದ್ದೀರಾ ಅಂದ್ರೆ ನೀವು ಊಟ ಕೇಳ್ತಾ ಇದ್ದೀರಾ ಅನ್ನೋ ಏನೋ ಕೇಳ್ತಾ ಇದ್ದೇನೆ ಅಂತ. ಸರ್, ಎಷ್ಟೇ ನ್ಯಾಯಯುತವಾಗಿ ಮಾತಾಡಿ ಫೈನಲಿ ಬಂದು ನಿಮ್ಗೆ ಕರೆಕ್ಟ್ ಮಾಡ್ಬಿಡ್ತಾರೆ. ಅಂದರೆ ಮಾಡೋದಕ್ಕೆ ಬರ್ತಾರೆ. ಯಾವತ್ತು ನಾನು ಹೇಳ್ತಾ ಇದ್ದಿಲ್ಲ, ನನ್ನನ್ನು ನಾನೇ ನಂಬಲ್ಲ, ಆ ಸ್ಥಿತಿಗಿದೆ. ಹಾಗಾಗಿ ನಾವು ಹೋರಾಟಗಾರರು ಯಾವತ್ತೂ ಈ ದುಡ್ಡು ಸರ್, ನಾನು ಒಬ್ಬ ಡಾಕ್ಟ್ರು, ಎಲ್ಲ ರೀತಿಯಿಂದ ದೇವರೆಲ್ಲ ಕೊಟ್ಟಿದ್ದಾನೆ. ಈ ಎಂಜಲ್ ದುಡ್ಡು, ಈ ಪಾಪದ ದುಡ್ಡು, ಇಂಥ ದುಡ್ಡನ್ನು ಮುಟ್ಟೋದಕ್ಕೆ ನಮಗೇನು ಅವಶ್ಯಕತೆ ಇದೆ? ಭಗವಂತ ಕೊಟ್ಟಿರುವಾಗ ಕೊಟ್ಟಿದ್ದಾನೆ. ಆ ಕೊಟ್ಟಿದ್ದಾನೆ ಅನುಭವಿಸಿ ತಿಂದು ಸಾಯೋದಕ್ಕೇ ಖರ್ಚಾಗದಿರೋಷ್ಟು ಇದೆ. ಇವಾಗ ಇನ್ನು ಯಾರ್ದೋ ದುಡ್ಡನ್ನು ತಿನ್ನೋದಕ್ಕೆ ಏನಕ್ಕೆ ಬೇಕಾಗಿದೆ ಸರ್? ಯಾಕೆ ಬೇಕಾಗಿದೆ? ಇರೋದೇ 3 ಹೊತ್ತು ಊಟಕ್ಕೆ ಎಲ್ಲ ಸಾಹಸ ಯಾಕೆ ಮಾಡಬೇಕು? ಅದಕ್ಕಾಗಿ ಕೇಳ್ತಾ ಇದ್ದು, ಎಲ್ಲರೂ ಕೇಳ್ತಾ ಇದ್ದು ನಾನು ಕೈ ಮುಗಿದು, ನಿಮಗೆ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿದ್ದರೆ ನಮ್ಮನ್ನು ಸಂಪರ್ಕ ಮಾಡಿ. ನೀವು ಭ್ರಷ್ಟರಾಗಿದ್ದರೆ, ಕಪಟರಾಗಿದ್ದರೆ, ನಿಮ್ಗೆ ಇನ್ನೂ ತೊಂದರೆ ನಮ್ಮಿಂದ. ಹೋಗಿ ಮತ್ತೆ ನಾವೇ ಸಿಕ್ಕಾಕ್ಸಿ ಲಾಕ್ ಮಾಡಿಸ್ಬಿಡ್ತೀವಿ. ಹಾಗಾಗಿ ನ್ಯಾಯಯುತವಾಗಿರೋರು ನಾವೇ ಒಳಗೆ ಹಾಕಿಬಿಡ್ತೀವಿ. ಇವ್ನು ನಮ್ಗೆ ಹೇಳಿಲ್ಲ, ನಮಗೆ ಮೋಸ ಮಾಡಿ ಕರ್ಕೊಂಬುತ್ತೆ ಅಂತ ತೊಗೊಳ್ಳಿ ನಮ್ದೊಂದು ಕೇಸ್ ಅಂದಮೇಲೆ. ಅಯ್ಯೋ, ನಾನು ಸುಮ್ಮನಿದ್ದಿದ್ರು ಆಗಿತ್ತು. ಇವ್ರದ್ದು ಯಾರು ಭಾಳ ಜನ ಕೇಳ್ತಾನೆ ನಮ್ಮ ಹತ್ರ ಬಂದಿರೋರಿಗೆ, ಏನಂತಂದರೆ, ನೋಡ್ರಪ್ಪ ನೀನು ನ್ಯಾಯಯುತವಾಗಿ ಗೌರವಯುತವಾಗಿದ್ದರೆ ಸಪೋರ್ಟ್ ಮಾಡ್ತೀನಿ, ಇಲ್ಲ ಅಂದರೆ ನನಗೆ ತೊಂದರೆ ಆಗುತ್ತೆ. ಈಗೆಲ್ಲ ಅವನು ಏನೋ ಸರಿ ಇರಲ್ಲ, ಅವನೇ ನೀನು ಹೋಗ್ಬಿಡು. ಈಗ ನನ್ನನ್ನು ಎಂಟ್ರಿ ಆದಮೇಲೆ ನಿಂಗೆ ಡಬಲ್ ಕೇಸ್ ಆಗುತ್ತೆ. ಒಂದು ಕೇಸಿಗೆ ನೀನು ಒದ್ದಾಡ್ತಾ ಇರೋದು, ನಂದೊಂದು ಆಗುತ್ತೆ, ಬಿಟ್ಬಿಡು ಅಂತ. ಯಾಕಂದರೆ ಭಾಳ ಜನ ಸಿಸ್ಟಮಲ್ಲಿ ಎಷ್ಟು ಸಾಧ್ಯ ಆಗುತ್ತೋ
ಸರ್ ಇದು ಕೊಡಿ ಮುಗಿಸ್ಕೊಂಬಿಡಿ ಕೆಲಸ. ಎಲ್ರಿಗೂ ಅಷ್ಟೇ ಸರ್, ದುಡ್ಡು ಎಲ್ರಿಗೂ ಆಫರ್ ಮಾಡ್ತಾರೆ. ಜೋರು ಬಾಯಿ ಮಾಡೋರಂತೂ ಆಫರ್ ಮಾಡ್ತಾರೆ ಭಾಳ ಜನ. ಮತ್ತು ನಾವು ಕಾನೂನೇ ಮಾತಾಡ್ತಾರೆ ಸರ್, ಕಾನೂನು ಬಾಹಿರವಾಗಿ ಏನಾದರೂ ಮಾತಾಡ್ಬಿಟ್ರೆ ನಮ್ಮ ಮೇಲೆ ಕೇಸ್ ಖಚಿತ ಮತ್ತು ಉಚಿತವಾಗಿಯೇ ಅದು. ಖಚಿತ. ಹಾಗಾಗಿ ನೀವು ಮಾತಾಡಬೇಕಾದ್ರೂ ಕೂಡ ಕಾನೂನು ಹಿಡಿತಾ ಇರಬೇಕು. ಭಾಷೆ ಹಿಡಿತ, ಕಾನೂನು ಜ್ಞಾನ, ಅರಿವು ಮತ್ತು ಸಮಾಜದಲ್ಲಿ ಒಳ್ಳೆಯವರ ಸಂಪರ್ಕ ಎಲ್ಲ ರೀತಿಯಿಂದನೂ ಎಲ್ಲಿ ಯಾವ ಪಿನ್ನನ್ನು ಯಾವಾಗ ಎದನ್ನು ಉಪಯೋಗಿಸ್ಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಆ ಥರ ಇರಬಾರ್ದು, ಹತ್ರ ಪಡಬಾರ್ದು. ಮತ್ತು ನಾವು ಏನಂದರೆ ಎಷ್ಟು ಸಾಧ್ಯ ಆಗುತ್ತೋ ನ್ಯಾಯ ನೀತಿ ಧರ್ಮಕ್ಕೇ ಬದುಕಬೇಕು. ಎಷ್ಟೇ ಆಪ್ಷನ್ ಸಿಗಲಿ, ಎಷ್ಟೇ ಆಪರ್ಚುನಿಟಿ ಸಿಗಲಿ, ತಪ್ಪು ದಾರಿ ಹಿಡಿಲೇಬಾರ್ದು. ಹಿಡಿದಷ್ಟು ನಮ್ಮನ್ನ ಬಿಡೋದಿಲ್ಲ ಸರ್. ಎಷ್ಟು ನಾವು ಫೇಮಸ್ ಆಗ್ತಾ ಹೋಗ್ತೀವಿ ಅಷ್ಟು ಜನ ಕಾಯ್ತಾ ಇರ್ತಾರೆ. ಚಿಕ್ಕ ಕಂಟೆಂಟ್ ಅವ್ರಿಗೆ ಬೇಕಾಗಿರೋದು ಬರೀ 5 ಸೆಕೆಂಡು 10 ಸೆಕೆಂಡೇ ಸಾಕು ಅವ್ರಿಗೆ. ಇನ್ನೇನೂ ಬೇಕಾಗಿಲ್ಲ ಅವ್ರಿಗೆ. ಓಕೆ, ನೀವು ಮೋದಿಯವರ ಅಣ್ಣವ್ರ ಕುರಿತು ಹೇಳ್ತಾ ಇದ್ರಿ, ಅದೇನು ಅನುಭವ ಅದು? ಮೋದಿಯವ್ರ ಅಣ್ಣವ್ರಿಗೂ ಮತ್ತು ಮೋದಿಯವ್ರಿಗೆ ಏನೂ ಲಿಂಕ್ ಇಲ್ಲ. ಅವರು ಅಣ್ಣ ಹೆಂಗೆ ಪ್ರಯಾಣ ಅಲ್ಲಿಗೆ ಹೋಗಿದ್ದು? ಈಗ ಅವರು ನಮ್ಮದು ಗಾನಿಗೆ ಸಮಾವೇಶ ಅಂತ ಇತ್ತು ಇಲ್ಲಿ ತೋರಿಸ್ತೀನಿ. ಹುಬ್ಳಿಯಲ್ಲಿ ಇಲ್ಲಿ. ಸೊ ಇಲ್ಲಿ ನೋಡಿ, ಈ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಇವರು ಮೋದಿಯವರ ಅಣ್ಣ, ನರೇಂದ್ರ ಮೋದಿಯವರ, ಶ್ರೀಯುತ ನರೇಂದ್ರ ಮೋದಿಯವರ ಪ್ರಹ್ಲಾದ್ ಮೋದಿ ಅಂತ. ಪ್ರಹ್ಲಾದ್ ಮೋದಿಯವರು. ಓಕೆ, ಇವರು ಒಟ್ಟು ಗಾಣಿಗ ಕಮ್ಯುನಿಟಿ ಬೇಸ್ಡ್ ಒಂದು ಕಾರ್ಯಕ್ರಮ, ಅಲ್ಲಿನ ಸಾಧಕರ ಬಗ್ಗೆ. ಸೊ ನೀವು ಗಾಣಿಗರ ಆಗಿರೋದ್ರಿಂದ ನಿಮ್ಮನ್ನು ಗುರುತಿಸಿದ್ರು. ಬಟ್ ಹಿಂಗೆ ಅದು ಪ್ರೋಸೆಸ್ ಏನಾಯ್ತು ಅದು ನಿಮ್ಗೆ? ಅವ್ರನ್ನ ನಾನು ಭೇಟಿಯಾದಾಗ, ನಾವು ಅವ್ರ ಹೋಟೆಲಲ್ಲಿ ಭೇಟಿಯಾದಾಗ ಅವರಿಗೆ ಮತ್ತು ಮೋದಿ ಅವರಿಗೆ ಆ ಥರ ಪೊಲಿಟಿಕಲ್ ಸಂಬಂಧ, ಬ್ಲಡ್ ರಿಲೇಟೆಡ್ ಹೌದು, ಬಟ್ ಯಾವುದೇ ರಾಜಕೀಯ ಆ ಥರ ಯಾವ ವಿಶೇಷ ಅಲ್ವಾ ಅದು? ಯಾಕಂದ್ರೆ ಇಲ್ಲಿ ದೊಡ್ಡಪ್ಪ ಮಕ್ಕಳು ಜಗಪ್ಪ ಮಕ್ಕಳಿಗೆಲ್ಲ ಒಂದು ಹೋಟ್ಲ ಕೊಟ್ಬಿಡ್ತಾರೆ. ಅವರು ಕಾರ್ಮಿಕರ ಬಗ್ಗೆ ಹೋರಾಟ ಮಾಡ್ತಾರೆ. ಕಾರ್ಮಿಕದ ರಾಜ್ಯಾಧ್ಯಕ್ಷ ಅವರು ಗುಜರಾತಲ್ಲಿ. ಅವರ ಹಕ್ಕುಗಳು ಕಾಪಾಡೋದು, ಹಕ್ಕುಗಳ ಬಗ್ಗೆ ಹೋರಾಟ ಮಾಡ್ತಾರೆ, ಸಪ್ರೇಟ್ ಆಗಿದೆ. ನನಗೆ ವಿಚಿತ್ರ ಅನ್ಸಿರೋಂಥದ್ದು, ಏನೋ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಉಪಯೋಗಿಸ್ಕೋತಾರೆ ಅವ್ರ ಅಣ್ಣ ಪರಿಚಯ ನನಗೆ, ಅಥವಾ ನಮ್ಮ ಅಣ್ಣ ನಮ್ಮ ತಮ್ಮ ಪರಿಚಯ, ಮೋದಿ ಅವ್ರು ನಮ್ಮ ಬ್ರದರು ಅಂದ್ಬಿಟ್ಟು ಆ ಥರದ್ದು ಯಾವುದು ಮಾಡಲಿಲ್ಲ. ಅವ್ರ ಹತ್ರ ಕಾಣಲೂ ಇಲ್ಲ. ಓಹೋ, ಹೌದಾ? ಏನು ಮಾತಾಡಿದ್ರೆ ಆ ಸಮಯದಲ್ಲಿ? ಅವ್ರದ್ದು ಏನಂದ್ರೆ ಈ ಥರದ್ದು ಸಮಾಜಮುಖಿ, ಸಮಾಜ ಬೆಳೆಸ್ಬೇಕು, ನಮ್ಮ ಸಮಾಜ ಬೆಳೆಸ್ಬೇಕು, ನಮ್ಮ ಸಮಾಜದಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಉದ್ಯೋಗದಲ್ಲಿ, ರಾಜಕೀಯದಲ್ಲಿ, ಈ ಥರದ್ದನ್ನು. ಬಟ್ ಅಂದ್ರೆ ಈ ಇನ್ಫ್ಲೂಯೆನ್ಸ್ಗೆಲ್ಲ ಅವರು ಅವ್ರಿಗೆ ಸಂಪರ್ಕ ಇಲ್ಲ, ಬೆಂಬಲ ಕೊಡಲ್ಲ, ಸಂಪರ್ಕನೂ ಇಲ್ಲ ಅವ್ರಿಗೆ. ನಮಗೆ ಗೊತ್ತಾದಾಗ ಅವ್ರ ಜೊತೆ ಮಾತಾಡಿದಾಗ ಅದು ಯಾವುದು ಲಿಂಕೇ ಇಲ್ಲ ಅವ್ರಿಗೆ. ಅವ್ರೇನೋ ಹೇಳ್ಬೋದು, ಬಟ್ ಹೊರತಾಗಿ ವಾಸ್ತವದಲ್ಲಿ ಇವ್ರು ಹೇಳ್ಕೊತಾ ಇದ್ರು, ಇವ್ರು ಹೇಳ್ಕೊತಾರೆ ಲಿಂಕ್ ಇದೆ ಅಂತ, ಬಟ್ ವಾಸ್ತವದಲ್ಲಿ ಯಾವ ಬೆಂಬಲ ಇಲ್ಲ. ಇದು ಇರುವಂತ ವಿಚಾರ. ಸೊ ದಟ್ಸ್ ಗ್ರೇಟ್. ಸೊ ಈಗ ಅಂತಿಮವಾಗಿ ನೀವು ಇಲ್ಲೊಂದಷ್ಟು ಪುಸ್ತಕ ಎಲ್ಲ ಮಡಿಕೊಂಡಿದ್ದೀರಿ, ಪುಸ್ತಕ ಎಲ್ಲ ಓದ್ತಾ ಇರ್ತೀರಿ ಜಾಸ್ತಿ? ಹೌದೌದು, ಸ್ವಲ್ಪ ಬುಕ್ಸ್ ಇವಾಗ ಓದ್ತಾ ಇರ್ತೀನಿ. ಇದು ನೋಡಿ, ಗ್ರಾಹಕರ ರಕ್ಷಣಾ, ಕನ್ಸ್ಯೂಮರ್ದು. ಇದು ನಮ್ಮ ನೋಡಿ, ಇವ್ರಿಗೆ ಹೆಂಗೆ ಧೈರ್ಯ ಬರ್ತಾ ಇದೆ, ಅಧಿಕಾರಿಗಳನ್ನ ಪ್ರಶ್ನಿಸೋದು, ಅಧಿಕಾರಿಗಳಿಗೆ ಕೆಲವೊಮ್ಮೆ ಗಡ್ಸಾಗಿ ಮಾತಾಡೋದು, ಇವೆಲ್ಲ ಜ್ಞಾನಗಳು ನಿಮಗೆ ಬಲ ತುಂಬುತ್ತವೆ. ಯಾಕಂದ್ರೆ ಅರಿವಿದ್ರೆ ಈಜ್ ಬರ್ತಾ ಇದೆ ಏನಾದ್ರೆ ಇಳಿಯಕ್ ಭಯ ಅಂತ, ಬರ್ತಿಲ್ಲ ಅಂದ್ರೆ ಭಯ. ಹೌದಲ್ಲ? ಇದು ಇದು ಯಾವುದು ಹೃದಯದ ಮಾತು, ಶ್ರೀಯುತ ಮಂಜುನಾಥ್ ಅವ್ರದ್ದು, ಜಯದೇವದಲ್ಲಿ ಅವ್ರದ್ದು. ಓಕೆ ಓಕೆ, ಈ ಥರದ ಬುಕ್ಸ್. ಹೃದಯದ ಮಾತು ಈ ಪುಸ್ತಕದ ಹೆಸರು. ಮತ್ತು ಇದು ಗ್ರಾಹಕ ರಕ್ಷಣಾ ಕಾನೂನು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಇವ್ರದ್ದು ನಿಮಗೆ ಗೊತ್ತಿದೆ, ಸೋಷಿಯಲ್ ಮೀಡಿಯಾ ಸ್ಟಾರ್ ಪ್ರದೀಪ್ ಈಶ್ವರ್ ಅವ್ರದ್ದು ಪರಿಶ್ರಮದ ಬುಕ್. ಓಕೆ, ಅವರೇ ಬರ್ದಿರೋದಾ ಇದು? ಅವರೇ ಬರ್ದಿರೋದು. ಓಕೆ ಓಕೆ ಓಕೆ, ವಿದ್ಯಾರ್ಥಿಗಳಿಗೆ ಉಪಯೋಗ. ಇವರು ತಟ್ ಅಂತ ಹೇಳಿ ಅಂತ ಇದಾರಲ್ಲ, ನಮ್ಮ ಸೋಮೇಶ್ವರ್ ಸರ್ದು. ನೋಡಿ, ಇವ್ರದ್ದು ಚಂದನದಲ್ಲಿ ತಟ್ ಅಂತ ಹೇಳಿ ಅಂತ ಒಂದು ಕ್ವಿಜ್ ಕಾರ್ಯಕ್ರಮ ಬರುತ್ತಲ್ಲ, ಗ್ರೇಟ್ ಪರ್ಸನಾಲಿಟಿ. ಇವರು ತುಂಬಾ ಇದು ವಿತ್ತ ಪದಗಳ ಅರ್ಥಗುಚ್ಛ. ರಂಗಸ್ವಾಮಿ ಮೂಕನಹಳ್ಳಿ ಇವರು ಆರ್ಥಿಕವಾಗಿ ಬಡವರಿಗೆ ಹಣವನ್ನು ಉಳಿಸೋದು ಅಥವಾ ಆರ್ಥಿಕವಾಗಿ ಸಬಲರಾಗೋದು ಹೇಗೆ, ಹಣದ ವಿಚಾರದಲ್ಲಿ ಹೇಗೆ ಬದುಕಬೇಕು, ಅದನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಇಂಟರ್ವ್ಯೂಗಳೆಲ್ಲ ನಾನು ನೋಡಿದ್ದೀನಿ. ಇವ್ರದ್ದು ಅದ್ಭುತವಾದ ವ್ಯಕ್ತಿತ್ವ. ಇದು ಕತೆಗಳಲ್ಲಿ ಕೃಷಿ. ರಾಜೀವ್. ಓಕೆ, ರಾಚಣ್ಣ ಹೆಮಾಡಿ. ಕತೆಗಳಲ್ಲಿ ಕೃಷಿಯನ್ನು ಅರಿಯುವ ವಿನೂತನ ವಿಧಾನ. ಓ, ಬ್ಯೂಟಿಫುಲ್. ಓಕೆ, ಇದು ಕತೆಗಳಲ್ಲಿ ಕೃಷಿ ಅಂತ, ಕೃಷಿ ಮಾಡೋ ಸಮುದಾಯದವರು. ಮೆಡಿಕಲ್ ಜೂರಿಸ್ಪ್ರುಡೆನ್ಸ್ ಅಂತ, ಅಂದ್ರೆ ಈಗ ಕ್ರೈಮ್ ಗೀಮ್ ಆಗಿರುತ್ತೆ, ಹೇಗೆ ಚಾಕುವಿಂದ ಚುಚ್ಚಿದ್ರ, ಕೈಯಿಂದ ಕಲ್ಲಿಂದ ಗುದ್ದಿದ್ರ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೆ. ವೈದ್ಯಕೀಯ ನ್ಯಾಯಶಾಸ್ತ್ರ ಮತ್ತು ವೈದ್ಯಶಾಸ್ತ್ರ. ಓಹೋ, ಹೌದಾ? ಇದು ಡಾಕ್ಟರ್ಗೆ ಬೇಕಾಗಿದೆ. ಹೌದು,
ಈಗ ನಾವೇ ಈಗ ಯಾರಿಗಾದ್ರೂ ಚಾಕು ಚುಚ್ಚಿದ್ದನ್ನ ಈಗ ಯಾವ ಚಾಕು ಚುಚ್ಚಿದ್ರು ಎಷ್ಟು ಡೀಪ್ ಆಗಿ ಹೋಗಿತ್ತು ಎಲ್ಲಾನು ಇನ್ಫಾರ್ಮೇಶನ್ ಕೊಡಬೇಕಾಗಿದೆ ಡಾಕ್ಟ್ರು ನೀವೇ. ಅದಾದ್ಮೇಲೆ ಅವರು ಲಾಯರ್ ಹೇಳ್ತದೆ ಚಾಕುವಿಂದ ಚುಚ್ಚಿದ್ದ ಕಲ್ಲಿಂದ ಚುಚ್ಚಿದ್ದ ಅಂತ ಹೇಳ್ಬೇಕಾಗಿದೆ ಡಾಕ್ಟ್ರು. ಅದರಿಂದ ಎಷ್ಟು ವಿನಾಶ ಆಗಿದೆ ಅನ್ನೋದನ್ನು ನೀವು ಗೊತ್ತಾಗುತ್ತೆ. ಅದು ಇವಾಗ ಚುಚ್ಚಿದ್ದ ನಿನ್ನೆ ಚುಚ್ಚಿದ್ದ ಅನ್ನೋದು ಗೊತ್ತಾಗುತ್ತೆ. ವೈದ್ಯಕೀಯ ನ್ಯಾಯಶಾಸ್ತ್ರ ಮತ್ತು ವಿಷವೈದ್ಯಶಾಸ್ತ್ರ. ಓಕೆ, ಇದು ಯಾರು ಬರ್ದಿರೋದು? ಶರಣಪ್ಪ ವಕೀಲರು. ವಕೀಲರು ಯಾರು ಬರ್ದಿರೋದು? ವಕೀಲರು ಬರ್ದಿರೋದು. ಬ್ಯೂಟಿಫುಲ್. ಇದು ಇವ್ರದ್ದು ಆಧುನಿಕ ಧನ್ವಂತರಿ ಅಂತ. ಆದರೆ ಮಂಜುನಾಥ್ ಅವರು, CN ಮಂಜುನಾಥ್, ಜಯದೇವ ಎಕ್ಸ್ ಡೈರೆಕ್ಟರ್ ಅವ್ರದ್ದು. ಇದು ಔಷಧಿಗಳ ಬಗ್ಗೆನಾ? ಹೌದು. ಓಕೆ, ಇಲ್ಲ ಅವ್ರ ಬಗ್ಗೆ ಇದು ಪರ್ಸನಲ್ ಸ್ಟೋರಿ. ಅವ್ರ ಬಗ್ಗೆನಾ? ಓಕೆ, ಆಧುನಿಕ ಧನ್ವಂತರಿ ಅಂತ. ದಟ್ಸ್ ಗ್ರೇಟ್. ನಿಮ್ಗೆ ಒಳಗಡೆ ಇದೆ, ತೋರಿಸ್ತೀನಿ ಒಂದು. ಬನ್ನಿ, ಅವ್ರ ಒಳಗಡೆ ಹೆಂಗಿದೆ ವ್ಯವಸ್ಥೆ ನೋಡು. ಇದೇನಿದು ವಿಷಯ? ಇದು ಸಕ್ಷನ್ ಮಷಿನ್ ಅಂತ, ಎಮರ್ಜೆನ್ಸಿ ಇದ್ದಾಗ ಉಪಯೋಗಿಸ್ಕೊಂಥದ್ದು. ಓಕೆ, ಬನ್ನಿ. ಇದು ಮಾತ್ರ ಬುಕ್ಸ್ ನೋಡಿ, ಇಲ್ಲಿ ಒಂದಷ್ಟು ಬುಕ್ಸ್ಗಳು. ಕರ್ನಾಟಕ ಪೊಲೀಸ್ ಕೈಪಿಡಿ, ಭಾರತೀಯ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಸಂವಿಧಾನದ ಬಗ್ಗೆ, ಮಾಹಿತಿ ಹಕ್ಕು ದರ್ಬಾರ್, ಮೊಬೈಲ್ ಕಾನೂನು ಅಂತ, ಇಲಾಖಾ ವಿಚಾರಣಾ ಕೈಪಿಡಿ. ಓಕೆ, ಈಗ ಏನಕ್ಕೆ ಸಂಬಂಧಿಸಿದ್ದು? ಇದು ಇಲಾಖಾ ಅಂದರೆ ಡಿಪಾರ್ಟ್ಮೆಂಟಲ್ಲಿ ಈಗ ಅವನ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ. ಅವನಿಗೆ ಮುಂದೆ ಏನೇನು ಪ್ರೊಸೀಜರ್ ಆಗುತ್ತೆ, ಯಾವ ಥರ ಸಸ್ಪೆನ್ಷನ್ ಹೆಂಗೆ ಮಾಡ್ಬೋದು, ಡಿಸ್ಮಿಸ್ ಹೆಂಗೆ ಮಾಡಿಸ್ಬೋದು ಅನ್ನೋದಕ್ಕೆ ನೀವು ಪ್ರಜೆಯಾಗಿ ನೀವು ತಿಳ್ಕೊಳ್ಬೇಕಾಗಿರುವಂಥ ವಿಚಾರ. ಓಕೆ, ಇದು ಇವ್ರದ್ದು, ಇದು ಮಾನವ ಹಕ್ಕುಗಳ ಸಂರಕ್ಷಣೆ ಬಗ್ಗೆ. ಮತ್ತು ಇದು ನಮ್ಮದು ಭಗವದ್ಗೀತೆ. ಆಮೇಲೆ ಇದು ಭಾರತ ಸಂವಿಧಾನದ ಬುಕ್ಗಳು. ಈಗ ಹೊಸದಾಗಿ BNSS ಬಂದಿರೋಂಥದ್ದು ಕಾಯ್ದೆಗಳ ಬಗ್ಗೆ ಚಿಕ್ಕದಾಗಿ ರೆಫರ್ ಮಾಡೋದು ಹೊಸದು. ಇದು ಕರ್ನಾಟಕ ಪೊಲೀಸ್ ಮ್ಯಾನ್ಯಲ್ಸ್, ಇವು 1, 2, 3 1, 2, 3. ಇದು ಕರ್ನಾಟಕ ಹೈಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ಹೆಂಗೆ, ಕಾರಾಗೃಹಗಳ ಕಾನೂನು. ಅಯ್ಯೋ, ಜೈಲಲ್ಲಿ ನಿಯಮಗಳಿದ್ದಾವೆ, ಏನಿದ್ದಾವೆ ರೂಲ್ಸು. ಈಗ ದರ್ಶನ್ ಅವ್ರಿಗೆ TV ಕೊಡಿ, ಫ್ರಿಜ್ ಕೊಡಿ, ಆ ಥರದ್ದು ಅಲ್ಲಿ ಸೌಲಭ್ಯಗಳು ಇದಾವ ಇಲ್ವಾ ಅದರಲ್ಲಿ ಇರುತ್ತೆ. ಅದನ್ನು ಪಡ್ಕೊಳ್ಳಿಕ್ಕೆ ಅಪರಾಧಿಗಳು ಅರ್ಹರಿದ್ದಾರ, ಕ್ರೈಟೀರಿಯಾಗಳೇನು? ಆಮೇಲೆ ಇದು ನನ್ನ ಬುಕ್, ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಇದು ಬುಕ್ ಇದು ಸರ್ಕಾರ ಪ್ರಕಟಿಸಿರೋದು, ಸರ್ಕಾರ ಹೆಬ್ಬಿಯ ಹೆಜ್ಜೆ ಗುರುತುಗಳು. ಸೊ ನೀವು ಎಲ್ಲ ಸರ್ಕಾರಿ ಗ್ರಂಥಾಲಯಗಳಲ್ಲಿ ನೀವು ಇದನ್ನ ಪಡ್ಕೊಳ್ಬಹುದು. ಇದು ನಿಮ್ಮ ಬದುಕಿನ ಕುರಿತು. ಹೌದು, ನನ್ನ ಬದುಕು, ನಿಮ್ಮ ಸಾಧನೆಗಳ ಕುರಿತು. ಇದು ನಿಮ್ಮ ಬುಕ್ ಪ್ರೆಸೆಂಟ್ ಮಾಡ್ತೀನಿ ನಿಮ್ಗೆ ಇದನ್ನ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿ, ಈ ಪುಸ್ತಕ ನನಗೆ ಸಿಗ್ತಾ ಇದೆ, ಹೆಬ್ಬಿಯ ಹೆಜ್ಜೆ ಗುರುತುಗಳು. ಶ್ರೀಯುತರ ಬದುಕಿನ ಹೆಜ್ಜೆ ಗುರುತು, ನಡ್ಕೊಂಡು ಬಂದಿರುವ ಅಥವಾ ಮಾಡಿರುವಂತಹ ಸಾಧನೆಗಳ ವಿವರ ಸರ್ಕಾರವೇ ಪ್ರಕಟಿಸಿರೋದು, ವಿಶೇಷವಾದದ್ದು. ಓಕೆ, ಫೈನ್. ನಿಮಗೆ ಪುಸ್ತಕಕ್ಕೆ ನೀವು ಸಮಯ ಕೊಡ್ತೀರಾ? ಹೌದು. ಎಷ್ಟು ಸಮಯ ಕೊಡ್ತೀರಿ? ದಿನ ಒಂದು 10-15 ನಿಮಿಷ ಕೊಡ್ತೀರಿ? ಹೌದು, ಗ್ರೇಟ್. ಓದೋ ಅಭ್ಯಾಸ ಇದೆ. ಗ್ರೇಟ್. ಸೊ ಇದು ನಿಮ್ಮ ವಿರಾಮದ ಸಮಯಕ್ಕೆ? ಹೌದು. ಇದೇನಂದರೆ ಇದು ನಾನು ಕೇಸಸ್ ಹಾಕಿರೋಂಥದ್ದು. ಇವೆಲ್ಲ ನಾನೇ ಬೇರೆ ಮೇಲೆ. ನೀವು ಬೇರೆಯವ್ರ ಮೇಲೆ ಕೇಸ್ ಹಾಕಿರೋದು? ಹೌದು. ಏನು ಕೇಸ್ ಹಾಕಿದ್ದೀರಿ ನೀವು? ಅದೇ ಹಿಂಗೆ ಭ್ರಷ್ಟಾಚಾರದ ವಿಚಾರ, ಇಲ್ಲಿಗಲ್ ವಿಚಾರವಾಗಿ ಇವೆಲ್ಲ ಕೇಸಸ್ ಆಗಿರೋಂಥದ್ದು. ಈ ಪ್ರತಿಯೊಂದೂ ಇವೆಲ್ಲ ಕೋರ್ಟಲ್ಲಿ ಕೇಸ್ ಹಾಕಿರೋಂಥದ್ದು, FIR ಮಾಡಿಸಿರೋಂಥದ್ದು. PIL ಹಾಕ್ಕೊಳ್ಳೋದಕ್ಕೆ, ಸಾರ್ವಜನಿಕ ಹಿತಾಸಕ್ತಿ ಕಾನೂನು. ನೀವು PIL ಇಲ್ಲಿವರೆಗೂ ಎಷ್ಟು ಹಾಕಿದ್ದೀರಿ? ಈಗೆಲ್ಲ 1 PIL ಹಾಕ್ತಾ ಇದ್ದೀನಿ, ಆರೋಗ್ಯ ಹಕ್ಕುಗೋಸ್ಕರ. ಹೌದಾ? ಹೌದು, ಆರೋಗ್ಯ ಹಕ್ಕು ಕಾನೂನು. ನೀವೇನು ಅಲ್ಲಿ ಚರ್ಚೆ ಮಾಡಿದ್ರಲ್ಲ ನಮ್ಮ ಜೊತೆ, ಹಕ್ಕಾಗಬೇಕು ಶಿಕ್ಷಣೋತ್ತರ ಅಂತ, ಅದಕ್ಕೆ ಕೋರ್ಟ್ಗೆ ಹಾಕ್ತೀರಾ? ಹೌದು. ಕೋರ್ಟ್ ಹೇಳ್ಬೋದಾ ಶಾಸಕಾಂಗಕ್ಕೆ? ಹೌದು. ಅಂದರೆ ಕಾನೂನು ರೂಪಿಸಿ ಅಂತ ಹೇಳ್ಬೋದು. ಹೌದು, ಹೇಳ್ಬೋದು. ಬಟ್ ಸರ್, ಕಾನೂನೇ ಯಾಕೆ ಆ ನಿರ್ಧಾರ ಸ್ವಯಂಕೃತವಾಗಿ ಮಾಡಲ್ಲ? ಅದು ರಾಜಕೀಯ ಇಚ್ಛಾಶಕ್ತಿ ಬೇಕಲ್ಲ, ಪೊಲಿಟಿಕಲ್ ವಿಲ್ ಪವರ್ ಅನ್ನೋದು ಬೇಕಲ್ಲ. ಈಗ ಎಜುಕೇಟೆಡ್ ಆಗಿರೋನು, ಸಮಾಜ ಬಗ್ಗೆ ಕಳ್ಕಳಿ ಇರೋನು ಮಾತ್ರ ಕೋರ್ಟ್ ಸ್ವಯಂಪ್ರೇರಿತವಾಗಿ ಮಾಡಲ್ಲ. ಈಗ ಅದಕ್ಕೆ ಅದು ಅವ್ರಿಗೂ ಇಚ್ಛಾಶಕ್ತಿ ಬೇಕಲ್ಲ ಸರ್, ಕೋರ್ಟ್ನವ್ರಿಗೆ. ಅವರು ಮನುಷ್ಯರೇ ಅಲ್ವಾ ಅಂತಿಮವಾಗಿ. ಫೈನಲಿ ಈಗ ನನಗಿದೆ. ಈಗ ಭಾಳ ಜನಕ್ಕೆ ನಾನು ಕೇಳಿದಾಗ, ಪೊಲಿಟಿಕಲಿ MLAಗಳನ್ನ MP ಗಳನ್ನ ಫೋನ್ ಮಾಡಿ ಕೇಳಿದಾಗ, ಆರೋಗ್ಯ ಹಕ್ಕು ಅಂದ್ರೆ ಏನೋ ಡಾಕ್ಟ್ರೆ, ಹೊಸದು ಹೇಳ್ತೀರಾ, ಇದು ಯಾವುದೋ ಹೊಸ ಕತೆ ಶುರು ಆಯ್ತಲ್ಲಪ್ಪ, ಸುಮ್ಮನೆ ಇದ್ಬಿಡಪ್ಪ, ಯಾಕೆ ನಿನ್ಗೆ ಬೇಕು? ಅದು ಒಂದು ಬಂದ್ಬಿಟ್ರೆ ತುಂಬ ಮೆಡಿಕಲ್ ಅಥವಾ ಸಚಿವರು ಕಟ್ಕೊಂಡಿರೋ ಅವ್ರವ್ರ ಸ್ವಂತದ ಹಾಸ್ಪಿಟ್ಲ್ಗಳೆಲ್ಲ ಮುಚ್ಚೋಗ್ಬಿಡ್ತವೇನೋ ಭಯ. ಹೌದು. ಇಲ್ಲ, ಅದೊಂದು ದೊಡ್ಡ ಮಾಫಿಯಾ ಸರ್, ಎಲ್ಲ ಪ್ರೈವೇಟ್ ಮಾಫಿಯಾ. ಎಲ್ಲರೂ ಹಿಂಗೆ ಮಾಡಿದಾಗ ಅದು ಆಗುತ್ತೆ. ಒಳ್ಳೆಯ ಆಲೋಚನೆ. ಓಕೆ ಗೋವಿಂದ.
ಬ್ಯೂಟಿಫುಲ್. ಅಲ್ಲಿ ನಾನು ಭಗವದ್ಗೀತೆ ಪುಸ್ತಕವನ್ನು ನೋಡಿದೆ. ಇಟ್ಸ್ ಗ್ರೇಟ್. ನೀವು ನಮ್ಮ ಧರ್ಮದ ಕುರಿತು ಭಾಳ ಶ್ರದ್ಧೆ ಹೊಂದಿದ್ದೀರಿ. ಅದು ಅಂಧ ಶ್ರದ್ಧೆ ಅಲ್ಲ ಅನ್ನೋ ನನಗಿನ್ನೂ ಖುಷಿ. ಕುರುಡು ಶ್ರದ್ಧೆ ಅಲ್ಲ. ನೀವು ನಿಜವಾಗಿಯೂ ಈ ಸಾರ್ವಜನಿಕರ ಅಥವಾ ಕಾಯಿಲೆಯಿಂದ ನರಳುತ್ತಾ ಇರುವವರು ಅವರ ಸೇವೆ ಮಾಡೋದು ನನ್ನ ಪ್ರಕಾರ ಅದಕ್ಕಿಂತ ಭಗವಂತನ ಪೂಜೆ ಇಲ್ಲ. ಯಾಕಂದರೆ ಗುರುಗಳು ಹೇಳ್ತಾರೆ, ಅಯ್ಯ ನೀನು ಯಾವ ದೇವಸ್ಥಾನಕ್ಕೂ ಹೋಗಬೇಡ, ಯಾವ ಪೂಜೆ ಪುನಸ್ಕಾರನೂ ಮಾಡಬೇಡ, ನೀನು ಒಳ್ಳೆ ರೀತಿಯಲ್ಲಿ ಬದುಕಿ ನೊಂದವರಿಗೆ ಕೈ ನೀಡಿ ಅವ್ರ ಕಣ್ಣೀರು ಒರೆಸುವ ಕೆಲಸ, ಒಂದೆರಡು ಸಮಾಧಾನದ ಮಾತು ಹೇಳಿ. ಯಾವಾಗ ಹೇಳಬೇಕು ಅಂದರೆ ನೀನು ಸರಿ ಇರಬೇಕು. ಸ್ವಯಂ ನಾವು ಯಾವಾಗ ಶುದ್ಧವಿದ್ದು ಇನ್ನೊಬ್ಬರಿಗೆ, ಬಹುಶಃ ನೀನು ಶುದ್ಧ ಇದ್ದರೆ ಮಾತ್ರ ಇನ್ನೊಬ್ಬರು ಕಣ್ಣೀರು ಒರೆಸೋದಕ್ಕೆ ಮನಸ್ಸು ಬರೋದು, ಎಲ್ಲಾನು ಮನಸ್ಸು ಬರಲ್ಲ. ಯಾಕಂದರೆ ಒಂದು ನಾಯಿಯ ಹಸಿವು ಕೂಡ ನೀವು ಅರ್ಥ ಆಗಬೇಕಂದ್ರೆ ನಿಮಗೆ ಅಂಥದ್ದೊಂದು ದಿವ್ಯತೆ ಇರಬೇಕು. ಅಂಥದ್ರಲ್ಲಿ ನೀವು ಮನುಷ್ಯರ ಸೇವೆ ಮಾಡಿ ಅಥವಾ ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಅಷ್ಟೇನು ಸಬಲರಲ್ಲದ ಸೇವೆ ಮಾಡ್ತಾ ಇದ್ದೀರಿ. ಇದೊಂದು ದೇವರ ಸೇವೆ. ಇದು ನನ್ನ ಅತಿಶಯೋಕ್ತಿಯಲ್ಲ, ನಾನು ನಿಮ್ಮ ಬಗ್ಗೆ ತುಂಬ ತಿಳ್ಕೊಂಡೆ. ಅನಂತರ ಅನ್ನಿಸ್ತು ನಿಮ್ಮ ಸೇವೆ ಅವಶ್ಯವಾಗಿ ತುಂಬ ಆದರ್ಶನೀಯವಾದದ್ದು, ಸಮಾಜ ಅದರಿಂದ ಕಲಿಬೇಕಾದಂಥ ಸಂಗತಿ. ಮುಂದುವರಿಸಿ. ನೀವು, ನನ್ನ ಆಸೆ ಏನಂದರೆ ನೀವೇ ಹೇಳ್ದಂಗೆ ಆಳುವ ಜಾಗದಲ್ಲಿ ನಿಮ್ಮಂಥ ಸಹೃದಯರು ನಿಂತುಕೊಂಡಾಗ ಅದು ಲೋಕಕ್ಕೊಂದು ಬೆಳಕು ಸಿಕ್ಕಂಗೆ. ಇಲ್ಲಾಂದರೆ ನೀವು ಇಲ್ಲೇನೋ ಅದ್ಭುತ ಹೇಳ್ತಿದ್ದೀರಿ, ಬಟ್ ಆಳೋರೆಲ್ಲ ಭ್ರಷ್ಟರಾಗ್ಬಿಟ್ಟಿದ್ದಾರೆ ಅಂದಾಗ ಅದು ವ್ಯರ್ಥ ಆಗ್ಬಿಡುತ್ತೆ. ಸೊ ನೀವು ಒಂದು ಆರೋಗ್ಯ ಸಚಿವರಾಗಬೇಕು ಅಥವಾ ಏನೋ ಅಧಿಕಾರ ಇದ್ದಾಗ ನಿಮ್ಮ ಸೇವೆ ಇನ್ನೂ ವಿಸ್ತೃತವಾಗುತ್ತೆ. ನಿಜ. ಯಾಕಂದರೆ ನಾನು ಒಬ್ಬ ಈ ಒಂದು ಪುಟ್ಟ ಸಂಸ್ಥೆ ಕಟ್ಟಿಕೊಂಡು ನಾನು ಏನು ಮಾಡ್ಬೋದು ಮಾಡ್ತಾ ಇದ್ದೀವಿ. ಬಟ್ ಒಂದು ದೊಡ್ಡ ಸ್ಥಾನ, ಒಂದು ಶಾಸನಬದ್ಧವಾದ ಸಂವಿಧಾನಾತ್ಮಕ ಒಂದು ಅಧಿಕಾರ ಸಿಕ್ಕಾಗ ನಿಮ್ಮ ದೃಷ್ಟಿಕೋನ ಅಥವಾ ನಿಮ್ಮ ವಿಚಾರಗಳನ್ನು ಹರಡಲಿಕ್ಕೆ ಅದೊಂದು ಸಿಕ್ಕ ದೊಡ್ಡ ವೇದಿಕೆ. 5 ವರ್ಷ ಇರ್ಬೋದು, ಮತ್ತೆ 5 ವರ್ಷ ನಾನು ಸೆಲೆಕ್ಟ್ ಆಗದೇ ಇರ್ಬೋದು, ಬಟ್ ಆ 5 ವರ್ಷ ನೀವು ಮುಂದಿನ 100 ವರ್ಷಕ್ಕೆ ಆದರ್ಶ ಒಂದು ಶೆಡ್ಯೂಲನ್ನು ಹಾಕ್ಕೊಟ್ಬಿಟ್ಟು ಹೋಗ್ಬಿಡ್ಬೋದು. ಸೊ ಆ ನಿಟ್ಟಿನಲ್ಲಿ ತುಂಬ ಅದ್ಭುತವಾದ ಸೇವೆ ಮಾಡ್ತಾ ಇದ್ದೀರಿ. ನಿಮ್ಮ ಸೇವೆ ಮುಂದುವರಿಲಿ. ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ನಮ್ಮ ಬಗ್ಗೆ ಅಥವಾ ಆಶ್ರಮದ ಬಗ್ಗೆ 2 ಒಳ್ಳೆ ಮಾತು ಹೇಳಿದ್ರೆ ಅದಕ್ಕೂ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಅದ್ರ ಬಗ್ಗೆ ನೋಡ್ತಾ ಇದ್ದೀರಾ ಅನ್ನೋದು ನನಗೆ ಭಾಳ ಸಂತೋಷ. ನಿಮ್ಮ ಎಷ್ಟು ಬ್ಯುಸಿ ಅವಧಿಯಲ್ಲೂ. ವೀಕ್ಷಕರೇ, ನಾನು ಈ ಮೂಲಕ ಹೇಳೋದು, ಇವರ ವ್ಯಕ್ತಿತ್ವ ಪರವಾಗಿಲ್ಲ, ನೀವು ಇವರನ್ನು ವರ್ಷಿಪ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸಮಾಜದ ಕುರಿತಾಗಿ ಇವರಿಗಿರುವ ದೃಷ್ಟಿಕೋನ, ನನಗೂ 24 ಗಂಟೆನೇ, ಮೋದಿಯವ್ರಿಗೂ 24 ಗಂಟೆನೇ, ಶಿರುವಿತರಿಗೂ 24 ಗಂಟೆನೇ. ನಾವು ಈ 24 ಗಂಟೆ ಸಮಯವನ್ನು ಯಾವ ಕಾರಣಗಳಿಗೆ ಕೊಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಸೊ ನಿಮ್ಮ ಉದ್ಧಾರದ ಜೊತೆಗೆ ಒಂದು ರಸ್ತೆಯಲ್ಲಿ ಬಿದ್ದಿರೋ ಒಂದು ಮುಳ್ಳೆತ್ತ ಹಾಕೋದು. ಒಬ್ಬರು ಗುರುಗಳು ಹೇಳ್ತಾ ಇದ್ರು, ರಸ್ತೆಯಲ್ಲಿ ಒಂದು ಕಲ್ಲು ಬಿದ್ದಿದೆ, ಯಾರೋ ಒಬ್ಬ ಅದನ್ನು ಎಡವುಬಿಟ್ಟ, ತಕ್ಷಣ ಹೋಗಿ ಬ್ಯಾಂಡೇಜ್ ಹಾಕೊಂಡ. ಇನ್ನೊಬ್ಬ ಯಾರೋ ಎಡುವುದಂಗೆ ಅದನ್ನ ಎಗರಿಬಿಟ್ಟು ಮುಂದಕ್ಕೆ ಹೋದ. 3ನೇವನ ಆ ಕಲ್ಲೆತ್ತು ಸೈಡ್ಗೆ ಇಡ್ತಾನಂತೆ. ಅಂದರೆ ನಾನು ಅದನ್ನು ಕಲ್ಲಿಂದ ತಪ್ಪಿಸಿಕೊಳ್ಳೋದು ನನ್ನ ಸ್ವಾರ್ಥ, ಮತ್ತು ಯಾರೂ ಎಡವಬಾರ್ದಪ್ಪ ಅಂತ ಕಲ್ಲೆದ್ದು ಸೈಡ್ಗೆ ಹಾಕೋದಿದೆಯಲ್ಲ, ಇದು ನೀವು ಮಾಡ್ತಾ ಇರೋದು. ಸೊ ಹಾಗಾಗಿ ಈ ದೃಷ್ಟಿಕೋನದಿಂದ ನಾವು ಇಡೀ ಜಗತ್ತಲ್ಲಿ 4 ದಿನ ಬದುಕು ಹೋಗಬೇಕು. ನಾನು ಎಡುವುದಂಗೆ ಬಚಾವಾಗೋದು ಮಾತ್ರ ಬದುಕಲ್ಲ, ನಾನು ಇಡುವುದ್ರೆ ಏನು ನೋವಾಗುತ್ತೋ ಇನ್ನೊಬ್ಬ ಹಿಡುವುದ್ರೂ ಅದೇ ನೋವಾಗುತ್ತೆ. ಸೊ ಇನ್ನೊಬ್ಬರಿಗೆ ತೊಂದರೆ ಆಗೋ ಥರ ಏನಾದರೂ ಅಲ್ಲಿದ್ದರೆ ಸಾಮಾಜಿಕವಾಗಿ ನಾವು ಅದಕ್ಕೆ ವಿರೋಧಿಸಬೇಕು, ಪ್ರಶ್ನೆ ಮಾಡಬೇಕು ಅನ್ನೋ ಇವರ ವ್ಯಕ್ತಿತ್ವ ಅವಶ್ಯವಾಗಿ ಆದರ್ಶನೀಯವಾದದ್ದು. ನಿಮ್ಮೆಲ್ಲರಿಗೂ ಇಷ್ಟೆಲ್ಲ ವಿಚಾರಗಳನ್ನು ಹೇಳಿ ಆದಮೇಲೆ ನಾನು ನಂಬೋದೇನೆಂದರೆ, ಇವರ ರೀತಿಯ ಪ್ರಶ್ನೆ ಮಾಡುವ ಮನೋಭಾವ ಸಮಾಜಕ್ಕೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಕೈ ಚಾಚುವ ಬುದ್ಧಿ ನಮಗೆ ಬಂದರೆ ಈ ಸಂಚಿಕೆಯನ್ನು ನೋಡಿದ್ದಕ್ಕೂ ಸಾರ್ಥಕತೆ ಅಂತ ಕೇಳ್ಕೊಳ್ತಾ, ಬಹುಶಃ ಕೆಳಗಡೆ 1-2 ಒಳ್ಳೆ ಶ್ಲಾಘನೆ ಮಾಡೋ ಕಮೆಂಟ್ ಬರೋದ್ರೂ ಕೂಡ ಅದು ನಿಮ್ಮ ಹೃದಯವನ್ನು ಶುದ್ಧಿ ಮಾಡುತ್ತೆ. ಎಷ್ಟು ಮಾತ್ರ ನಿಮಗೆ ಹೇಳ್ತಾ ಮತ್ತೊಮ್ಮೆ ಮತ್ತೊಬ್ಬರು ವಿಶೇಷ ಸಾಧಕ ವ್ಯಕ್ತಿತ್ವದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಹರೇ ಕೃಷ್ಣ.